ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತೊಂದು ವಿಶೇಷವಾದ ಆ, ವಿಷಯದ ಬಗ್ಗೆ ಗಮನ ಹರಿಸೋಣ. ಏನಪ್ಪಾ ಅಂತಂದ್ರೆ ದಿನನಿತ್ಯದ ವ್ಯವಹಾರಗಳನ್ನ ಹೆಂಗ್ ಮಾಡಬೇಕು, ನಾವಲ್ಲ, ಯಾರು ಮಾಡಬೇಕು ದಿನನಿತ್ಯದ ವ್ಯವಹಾರಗಳನ್ನ? ಯಾರು ಮಾಡಬೇಕು? ಸಂವಿಧಾನ ಹೇಳ್ತೈತಿ ಯಾರು ಮಾಡಬೇಕು ಅಂತೇಳಿ, ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಬೇಕು ಅಂತ. ಅಂದ್ರೆ ಸಂವಿಧಾನ ಬರೆದು ಬಿಟ್ಟೈತಿ ದಿನನಿತ್ಯದ ವ್ಯವಹಾರಗಳನ್ನ ನೀನು ಈ ರೀತಿನೇ ನಿರ್ವಹಿಸಬೇಕು ಅಂತೇಳಿ. ಯಾರು ಸರ್ಕಾರ ಮಾಡ್ತಾರಲ್ಲ ಅವರಿಗೆ. ಯಾರು ಸರ್ಕಾರ ಮಾಡ್ತಾರೆ? ಇನ್ ಡೆಮೋಕ್ರಸಿ ಇನ್ ದ ನೇಮ್ ಆಫ್ ದಿ ಪ್ರೆಸಿಡೆಂಟ್, ಪ್ರಧಾನಮಂತ್ರಿ ಅಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ರಾಷ್ಟ್ರಪತಿಯ ಹೆಸರಿನಲ್ಲಿ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ನಿರ್ವಹಿಸೈತಿ. ಅವರಿಗೆ ಡೈರೆಕ್ಷನ್ ಕೊಡ್ತೈತಿ ಯಾವುದು? ಆರ್ಟಿಕಲ್ 77. ಏನಂತೇಳಿ? ನೀ ಯಾವ ರೀತಿ ದಿನನಿತ್ಯದ ಕೆಲಸಗಳನ್ನ ನಿರ್ವಹಿಸಬೇಕು. ಚಂದ ಐತಿ. ಪ್ರತಿ ದಿನ ನೀ ಹೆಂಗ್ ಮಲ್ಕೋಬೇಕು, ಹೆಂಗ್ ಹೇಳಬೇಕು ಅನ್ನೋದನ್ನ ಎಲ್ಲಾನು ಸಂವಿಧಾನದೊಳಗೆ ಬರೆದಿಟ್ಟಾರೆ. ಯಾರಿಗೆ? ಕೇಂದ್ರ ಸರ್ಕಾರದವರಿಗೆ, ಭಾರತ ಸರ್ಕಾರದವರಿಗೆ. ಆರ್ಟಿಕಲ್ 77 ಹೇಳ್ತೈತಿ ಏನಂತೇಳಿ, ದಿನನಿತ್ಯ ನೀನು ಯಾವ ರೀತಿ ಕೆಲಸಗಳನ್ನ ನಿರ್ವಹಿಸಬೇಕು. ಕಂಡಕ್ಟ್ ಆಫ್ ಬಿಸಿನೆಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರ ಯಾವ ರೀತಿ ತನ್ನ ವ್ಯವಹಾರಗಳನ್ನ ನಿರ್ವಹಿಸಬೇಕು ಅಂತ ಹೇಳಿ ಬರೀತಾರೆ ಆರ್ಟಿಕಲ್ 77ರಲ್ಲಿ. ಅದರಲ್ಲೇ 3 ಉಪವಿಧಿಗಳದಾವು, 1ರಿಂದ 3. ಅವು ಏನೇನು ಹೇಳ್ತವೆ, ಯಾವ ರೀತಿ ವಿಷಯಗಳನ್ನ ಸ್ಪಷ್ಟಪಡಿಸ್ತವೆ ಅನ್ನೋದೇ ಇವತ್ತಿನ ಚರ್ಚಾ ವಿಷಯ. ಈ ವಿಡಿಯೋನ ಪೂರ್ತಿ ನೋಡ್ರಿ, ನಿಮ್ಗೆಲ್ಲನೂ ಅರ್ಥ ಆಗ್ತೈತಿ ಏನಂತೇಳಿ, ಅಂದ್ರೆ ಯಾವ ರೀತಿ ಗೌರ್ಮೆಂಟ್ ನಡೆಸಬೇಕು ಅಂತೇಳಿ. ಹೌದಾ? ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಆರ್ಟಿಕಲ್ 77 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತೇಳಿ ನೋಡೋದಾದ್ರೆ, all executive actions of the government of India shall be expressed to be taken in the name of president. ಏನು? ಎಲ್ಲ ಕಾರ್ಯಾಂಗದ ಕಾರ್ಯಗಳು ಆಲ್ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ಆಫ್ ದಿ ಕಾರ್ಯಗಳು ಆಲ್ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದ ಎಲ್ಲ ಕಾರ್ಯಾಂಗದ ಕಾರ್ಯಗಳು, ಎಲ್ಲ ಕೆಲಸ ಕಾರ್ಯಗಳು ಶಾಲ್ ಬಿ ಎಕ್ಸ್ಪ್ರೆಸ್ಡ್ ಟು ಬಿ ಟೇಕನ್ ಇನ್ ದ ನೇಮ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಯ ಹೆಸರಿನಲ್ಲಿಯೇ ನಿರ್ವಹಿಸಬೇಕು. ಶಾಲ್ ಬಿ ಎಕ್ಸ್ಪ್ರೆಸ್ಡ್. ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಅದನ್ನ ರಾಷ್ಟ್ರಪತಿಯವರೇ ಮಾಡ್ಯಾರು ಅಂತ ಹೇಳಿ ಹೇಳುವಂಗಿರ್ಬೇಕು. ಅಂದ್ರೆ ಪ್ರತಿಯೊಂದು ಆದೇಶದ ಕೆಳಗೆ ಏನ್ ಬರಿಬೇಕು ಅಂತಂದ್ರೆ ರಾಷ್ಟ್ರಪತಿಯವರ ಆದೇಶದಂತೆ ನಾವು ಕೆಲಸ ಮಾಡಿವಿ ಅಂತೇಳಿ ಹೇಳ್ಬೇಕು. ಬಿಕಾಸ್ ಆಫ್ ವಾಟ್? ಯಾಕೆ ರಾಷ್ಟ್ರಪತಿ ಆದೇಶ ಅಥವಾ ಯಾಕೆ ರಾಷ್ಟ್ರಪತಿಯ ಹೆಸರಿನಲ್ಲಿ ನಡೆಸಬೇಕು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಈಗಾಗಲೇ ನೋಡಿವಿ. ಆರ್ಟಿಕಲ್ 53 ಹೇಳ್ತೈತಿ ಏನಂತೇಳಿ. ಮೊದಲಿಗೆ ಆರ್ಟಿಕಲ್ 52 ಹೇಳ್ತೈತಿ ಏನಂತೇಳಿ, ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಇರಲೇಬೇಕು. ದೇರ್ ಶಾಲ್ ಬಿ ಅ ಪ್ರೆಸಿಡೆಂಟ್ ಫಾರ್ ಇಂಡಿಯಾ. ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಇರಲೇಬೇಕು. ಆ ನಂತರ ಆರ್ಟಿಕಲ್ 53 ಹೇಳ್ತೈತಿ ಏನಂತೇಳಿ, ರಾಷ್ಟ್ರಪತಿಯವರು ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಪ್ರೆಸಿಡೆಂಟ್ ಶಾಲ್ ಬಿ ದಿ ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರೆ? ರಾಷ್ಟ್ರಪತಿಗಳಾಗಿರುತ್ತಾರೆ. ಅವರಿಗೆ ಕೆಲಸ ಮತ್ತು ಕಾರ್ಯಗಳಲ್ಲಿ ಸಹಾಯ ಮಾಡಲು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ಸದಸ್ಯರು ಸಹಾಯ ಮಾಡುತ್ತಾರೆ, ಇರ್ತಾರು. ಯಾರು? ರಾಷ್ಟ್ರಪತಿಯ ಕಾರ್ಯಾಂಗದ ಕಾರ್ಯದಲ್ಲಿ ಸಹಾಯ ಮತ್ತು ಸಹಕಾರ ನೀಡಲು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ಸದಸ್ಯರು ಇರ್ತಾರೆ. ಅದನ್ನ ಯಾವ್ದು ಹೇಳ್ತೈತಿ? ಆರ್ಟಿಕಲ್ 74 ಹೇಳ್ತೈತಿ. ಅವೆರಡೂ ಇವಾಗ ನೋಡಿವಿ. ಈಗ ಆರ್ಟಿಕಲ್ 77 ಬಗ್ಗೆ ಚರ್ಚೆ ಮಾಡಕತ್ತೀವಿ. ಈಗ ಯಾಕೆ ಸರ್ ಅದ್ರ ಚರ್ಚೆ ಅಂತ ಕೇಳಿದ್ರೆ, ಇಲ್ಲಿ ಬರೀತಾರೆ ಎಲ್ಲ ಕಾರ್ಯಾಂಗದ ಕಾರ್ಯಗಳು ರಾಷ್ಟ್ರಪತಿಯ ಹೆಸರಿನಲ್ಲಿಯೇ ನಡೆಯಬೇಕು. ಎಕ್ಸ್ಪ್ರೆಸ್ಡ್ ಟು ಬಿ ಟೇಕನ್ ಇನ್ ದ ನೇಮ್ ಆಫ್ ದಿ ಪ್ರೆಸಿಡೆಂಟ್. ಯಾಕೆ ಕೇಳಿದ್ರೆ ಆತ ಕಾರ್ಯಾಂಗದ ಮುಖ್ಯಸ್ಥನಾಗಿರುವುದರಿಂದ. ಯಾವ ಕಾರ್ಯಾಂಗ? ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥನಾಗಿರುವುದರಿಂದ ಎಲ್ಲಾ ಕೆಲಸ ಕಾರ್ಯಗಳು ಆತನ ಹೆಸರಿನಲ್ಲಿಯೇ ನಡೆಯಬೇಕು. ಇದು ಕ್ಲಿಯರ್. ಈಗ ಮನ್ಯಾಗ ಹಿರಿಯ ಇರ್ತಾನೆ, ಒಬ್ರು ಯಾರೋ ಲಗ್ನ ಚೀಟಿ ಕೊಡಕ್ ಬಂದಿರ್ತಾರ, ನಮ್ಮ ಮದುವೆಗೆ ಬರ್ರಿ ಅಂತೇಳಿ. ಅಲ್ಲೇ ಮುಂದೊಬ್ಬ ಮೊಮ್ಮಗ ನಿಂತಿರ್ತಾನೆ, ಹಿರಿಯರ ಮೊಮ್ಮಗ. ಅವನು ಕೈಯಾಗ ಕೊಟ್ಟು ನಮ್ಮ ಮದುವೆಗೆ ಬರ್ರಿ ಅಂತೇಳಿ ಹೇಳಕ್ ಬರೋದಿಲ್ಲ. ಮನಿ ಹಿರಿಯಾಗ ಹೋಗಿ ಹೇಳ್ಬೇಕು, ಸರ ನಮ್ಮ ಮದುವೆಗೆ ಬರ್ರಿ ಅಂತೇಳಿ. ಹೌದಾ? ಆದ್ರೆ ಮನಿ ಹಿರಿಯನ ಅವ್ರ ಮದುವೆಗೆ ಹೋಗೋಣ ಇಲ್ಲ. ಅವ ಏನ್ ಮಾಡ್ತಾನ ಅಂತಂದ್ರ ಮನ್ಯಾನ ಹುಡುಗರಿಗೆ ಹೇಳ್ತಾನೆ, ನೀವು ಇವ್ರ ಮದುವೆಗೆ ಹೋಗ್ರಿಪ್ಪ, ನೀವು ಇವ್ರ ಫಂಕ್ಷನ್ಗೆ ಹೋಗಿರಪ್ಪ ಅಂತೇಳಿ. ಮಾಡೋರು ಯಾರು? ಎಕ್ಸಿಕ್ಯೂಟ್ ಮಾಡೋರು ಯಾರು? ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಹೌದಾ? ಹೆಸರು ಯಾರ್ದು? ರಾಷ್ಟ್ರಪತಿದ್ದು. ಅದೇ ನಾವು ಮನ್ಯಾಗ ಮಾಡ್ತೀವಲ್ಲ, ಹೆಸರು ಯಾರ್ದು? ಅಜ್ಜಂದು. ಕೆಲಸ ಮಾಡೋರು ಯಾರು? ಅಪ್ಪ ಮೊಮ್ಮಕ್ಕಳು. ಹಂಗೆ ನಮ್ಮ ಭಾರತದ ಅಜ್ಜ ಯಾರು? ರಾಷ್ಟ್ರಪತಿ. ಕೆಲಸ ಮಾಡೋರು ಯಾರು? ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಇದಿಷ್ಟು ಕ್ಲಿಯರ್. ಕಾರ್ಯಾಂಗದ ಎಲ್ಲ ಕಾರ್ಯಗಳು ರಾಷ್ಟ್ರಪತಿಯ ಹೆಸರಿನಲ್ಲಿಯೇ ನಡಿಬೇಕು. ಯಾಕಾತ ಕೇಳಿದ್ರೆ ಆತ ಕಾರ್ಯಾಂಗದ ಮುಖ್ಯಸ್ಥನಾಗಿರುತ್ತಾನೆ. ಈ ಶಾಲ್ ಬಿ ದಿ ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಆತ ಕಾರ್ಯಾಂಗದ ಮುಖ್ಯಸ್ಥನಾಗಿರುವುದರಿಂದ ಎಲ್ಲಾ ಕಾರ್ಯಾಂಗದ ಕಾರ್ಯಗಳು ಆತನ ಹೆಸರಿನಲ್ಲಿಯೇ ಮಾಡಬೇಕು. ಕಾರ್ಬಾರ್ ಇವರೇ ಮಾಡಿರ್ತಾರೆ, ಎಲ್ಲಾ ವ್ಯವಹಾರ ಇವರೇ ಮಾಡಿರ್ತಾರೆ. ಯಾರು? ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲದವರೇ ಮಾಡಿರ್ತಾರೆ. ಆದ್ರೆ ಯಾರ ಹೆಸರಿನಾಗ ಮಾಡಿರ್ತಾರೋ? ರಾಷ್ಟ್ರಪತಿ ಹೆಸರಿನಾಗ ಮಾಡಿರ್ತಾರೆ. ಕೋತಿ ತಾನು ತಿಂದು ಮೇಕೆ ಬಾಯಿಗೆ ವರಿಸ್ತದ ಹಂಗ ಇಲ್ಲಿನೂ ಹಂಗೆ. ನಾವು ಮಾಡೋರ ಕೆಲಸ ಅವರ ಹೆಸರಿನಲ್ಲಿ.
ಅಂತಾರೆ ಯಾರು? ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳೇ ಕೆಲಸ ಮಾಡಿರೋದು. ಆದ್ರೆ ಯಾರ ಹೆಸರಿನಲ್ಲಿ? ರಾಷ್ಟ್ರಪತಿಯ ಹೆಸರಿನಲ್ಲಿ. ರಾಷ್ಟ್ರಪತಿ ಹೆಸರಿನಲ್ಲಿ ಯಾಕಂದ್ರೆ ರಾಷ್ಟ್ರಪತಿಯ ಕಾರ್ಯಾಂಗದಲ್ಲಿ ಸಹಾಯ ಮಾಡಲು, ಕಾರ್ಯಾಂಗದ ಕೆಲಸಗಳಲ್ಲಿ ಸಹಾಯ ಮಾಡಲು ಮಂತ್ರಿಮಂಡಲ ಆಯ್ಕೆಯಾಗಿರುತ್ತದೆ. ಹೀಗಾಗಿ ಮಂತ್ರಿಮಂಡಲ ಏನೇ ಕೆಲಸ ಮಾಡಿದ್ರು ಅದು ರಾಷ್ಟ್ರಪತಿಯ ಸಹಾಯಕ್ಕಾಗಿ ಮಾಡಿರ್ತೈತಿ, ಹೊರತಾಗಿ ಸ್ವಂತ ಆಧಾರದ ಮೇಲೆ ಇಲ್ಲ. ಹೌದಾ? ಹೀಗಾಗಿ ಎಲ್ಲ ಕಾರ್ಯಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿಯೇ ನಡೆಯುತ್ತವೆ. ಎಲ್ಲ ಕೆಲಸಗಳು. ಇವನ್ ನಾವು ಅಮೆರಿಕಾದವ್ರ ಜೋಡ ಒಪ್ಪಂದ ಮಾಡ್ಕೊಳ್ಳೋದಾಗ್ಲಿ, ವಿದೇಶಿ ಒಪ್ಪಂದಗಳಾಗ್ಲಿ, ಎಲ್ಲವೂ ಕೂಡ ರಾಷ್ಟ್ರಪತಿ ಹೆಸರಿನಲ್ಲಿ ಬೈ ಆರ್ಡರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಬರೀತಾರೆ. ರಾಷ್ಟ್ರಪತಿಯವರ ಆದೇಶದಂತೆ ಈ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹೌದಾ? ಇದು ನಮಗೆ ನೆನಪಿರಬೇಕು. ಇಲ್ಲ ಸರ್, ನಾವೆಲ್ಲ ಕೆಲಸ ಮಾಡೋದು ರಾಷ್ಟ್ರಪತಿ ಹೆಸರು ಯಾಕ್ರಿ ಅಂತೇಳಿ ನೀವೇನಾದ್ರೂ ನಿಮ್ಮ ಆದೇಶದ ಮೇಲೆ ನಿಮ್ಮ ಹೆಸರನ್ನ ಬರ್ಕೊಂಡ್ರಿ ಅಂತಂದ್ರೆ ತಪ್ಪೈತಿ. ಯಾಕಂದ್ರೆ ಸಂವಿಧಾನ ನಿಮಗೆ ಅದನ್ನ ಅಧಿಕಾರ ಕೊಟ್ಟಿಲ್ಲ. ನಿಮ್ಮ ಕೆಲಸ ಏನು? ನೀವು ರಾಷ್ಟ್ರಪತಿಗಳಿಗೆ ಹೆಲ್ಪ್ ಮಾಡ್ಬೇಕಷ್ಟೇ, ಸಹಾಯ ಮಾಡ್ಬೇಕಷ್ಟೇ. ನೀವೇ ರಾಷ್ಟ್ರಪತಿ ಅಂತ ವರ್ತಿಸುವಂತಿಲ್ಲ. ಯಾವ್ದು ಹೇಳ್ತೈತಿ? ಆರ್ಟಿಕಲ್ 77 ಸಬ್ ಕ್ಲಾಸ್ 1 ಹೇಳ್ತೈತಿ. ಯಾರಿಗೆ ಹೇಳ್ತೈತಿ? ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲಕ್ಕೆ. ಇದು ನಮಗ್ ಗೊತ್ತಿರಬೇಕು. ಎಷ್ಟು ಕ್ಲಿಯರ್ ಬರ್ದಾರು ಅಂತಂದ್ರೆ, ನೀ ಏನು ಕಾರ್ಬಾರ್ ಮಾಡಂಗಿಲ್ಲ, ಸ್ವಂತ ಕಾರ್ಬಾರ್ ಮಾಡಂಗಿಲ್ಲ. ನೀ ಏನ ಕಾರ್ಬಾರ್ ಮಾಡಂಗಿದ್ದಿ ಅಂತಂದ್ರೆ ರಾಷ್ಟ್ರಪತಿ ಹೆಸರೇ ಕಾರ್ಬಾರ್ ಮಾಡ್ಬೇಕು. ಹೌದಾ? ಯಾವುದೇ ನೀತಿ ನಿರೂಪಣೆಗಳಿರಲಿ ಅವೆಲ್ಲಕ್ಕೂ ಕೆಳಗೆ ಬರೀತಾರೆ ರಾಷ್ಟ್ರಪತಿಯವರ ಆದೇಶದಂತೆ, ಅಥವಾ ಮ್ಯಾಲನ ಹೆಡ್ ನೋಟ ಬರೀತಾರೆ ರಾಷ್ಟ್ರಪತಿ ಆದೇಶದಂತೆ ನಾವು ಈ ರೀತಿ ಒಪ್ಪಂದಗಳನ್ನ ಈ ದೇಶದೊಂದಿಗೆ ಮಾಡಿಕೊಂಡಿದ್ದೇವೆ ಇನ್ ದ ನೇಮ್ ಆಫ್ ದಿ ಪ್ರೆಸಿಡೆಂಟ್. ಯಾರು ಮಾಡಂದಾರ? ಪ್ರೆಸಿಡೆಂಟ್ ಮಾಡಂದಾರ ಅಂತೇಳಿ ನಾವು ಮಾಡಕತ್ತೀವಿ. ಇರ್ಲಿಲ್ಲ ಅಂದ್ರೆ ನಾವು ಮಾಡೋರಲ್ಲ ಅಂತ ಹೇಳಿದ್ರು. ಮನ್ಯಾಗ ಅಜ್ಜ ಹೇಳ್ಯಾನ ಅಂತೇಳಿ ನಾ ಕೆಲಸ ಮಾಡಕತ್ತೀನಿ, ಅಜ್ಜ ಹೇಳಿಲ್ಲ ಅಂದ್ರೆ ನಾ ಏನು ಮಾಡಂಗಿಲ್ಲ. ಇದು ಲೆಕ್ಕ. ಹೌದಾ? ನೆನಪಿರ್ಬೇಕಿದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ 2 ಜಜ್ಮೆಂಟ್ ಬರ್ತವೆ. ಅದ್ರಾಗ ಒಂದನ್ನ ಉಲ್ಲೇಖ ಮಾಡ್ತೀವಿ, ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕೃಪಾಲು ಶಂಕರ್ ಅಂತೇಳಿ. ಯಾರು? ಯಾವ ಕೇಸು? ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕೃಪಾಲು ಶಂಕರ್. ಈ ಕೇಸ್ನಲ್ಲಿ ಏನ್ ಮಾಡಿರ್ತಾರೋ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ತೈತಿ. ಏನಂತೇಳಿ, ಸರ್ ರಾಷ್ಟ್ರಪತಿಯವರು ಸೈನೇ ಮಾಡಿಲ್ಲ ಇಲ್ಲಿ, ರಾಷ್ಟ್ರಪತಿಯವರ ಹೆಸರಿನಲ್ಲಿ ಏನ್ ಬೇಕಾದ ಮಾಡ್ಕೊಂಡು ಹೊಂಟಾರೆ ಇವರು, ರಾಷ್ಟ್ರಪತಿಯವರು ಸೈನೇ ಮಾಡಿಲ್ಲ. ಹಿಂಗಾಗಿ ಈ ಆದೇಶ ನಲ್ ಅಂಡ್ ವೈಡ್, ಈ ಆದೇಶವನ್ನ ನಲ್ ಅಂಡ್ ವೈಡ್ ಅಂತೇಳಿ ಡಿಕ್ಲೇರ್ ಮಾಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ತೈತಿ. ಅವಾಗ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರ, ಅನಾರ ಅವ್ರಿಗೆ ಪರ್ಮಿಷನ್ ಐತಿ. ಏನಂತೇಳಿ? ಆರ್ಟಿಕಲ್ 77 ಹೇಳ್ತೈತಿ, ಎಲ್ಲ ಆದೇಶಗಳು ಅಥವಾ ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ಇರುವಂತೆ ನೀವು ಆದೇಶಗಳನ್ನು ಹೊರಡಿಸಬೇಕು. ರಾಷ್ಟ್ರಪತಿಯವರ ಹೆಸರಿನಲ್ಲಿ ಇರುವಂತೆ ಆದೇಶಗಳನ್ನ ಮಾಡಬೇಕು, ಕೆಲಸ ಕಾರ್ಯಗಳನ್ನ ಮಾಡಬೇಕು. ನೀವೇನ್ ಹೇಳಕತ್ತೀರಿ? ಅವ್ರ ಸೈನ್ ಇಲ್ರಿ ಅಂತ ಕೇಳಕತ್ತೀರಿ. ದಟ್ ಈಸ್ ನಾಟ್ ಅ ಮ್ಯಾಟರ್ ಅಂತ ಹೇಳಿ ಬರೀತಾರ. ಅದೇನ್ ಸಂಬಂಧ ಇಲ್ಲ. ಫಾರ್ಮ್ಯಾಟ್ ಹೆಂಗೈತಿ? ರಾಷ್ಟ್ರಪತಿಯವರ ಆದೇಶ ಮಾಡಿದಂಗ ಐತೋ ಇಲ್ಲೋ ಅಷ್ಟ ನೋಡ್ಬೇಕು ನೀವು. ರಾಷ್ಟ್ರಪತಿಯವರ ಹೆಸರಿನಾಗ ಐತೋ ಇಲ್ಲೋ ಅದಷ್ಟ ನೋಡ್ಬೇಕು. ಉಳ್ಕಾದೆಲ್ಲ ನೀವು ತಲೆ ಕೆಡ್ಸೊಳಕ್ ಹೋಗ್ಬಿಟ್ಟು ಅವ್ರು ಸಹಿ ಮಾಡ್ಯಾರೋ ಇಲ್ಲೋ ಅದೆಲ್ಲ ಸಂಬಂಧ ಇಲ್ಲದ ಮ್ಯಾಟರ್. ಹಿಂಗಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತೈತೆ, ನಾ ಅಲ್ಲ. ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕೃಪಾಲು ಶಂಕರ್ ಕೇಸ್ನೊಳಗೆ ಸುಪ್ರೀಂ ಕೋರ್ಟ್ ದವರು ಹೇಳ್ತಾರೆ ಹಿಂಗಂತೇಳಿ. ಟೆಕ್ನಿಕಲ್ ಗ್ರೌಂಡ್ ಅನ್ನ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಬಿಕಾಸ್ ಆಫ್ ವಾಟ್? ಪ್ರೆಸಿಡೆಂಟ್ ಇಸ್ ಅ ಫಾರ್ಮಲ್ ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಆತ ಕೇವಲ ಔಚಿತ್ಯಕ್ಕೆ ಮಾತ್ರ ಮುಖ್ಯಸ್ಥ. ಉಳಿದದ್ದೆಲ್ಲಾನು ಎಲ್ಲಿರ್ತೈತಿ? ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲದೊಳಗೆ ಇರ್ತೈತಿ. ಹೀಗಾಗಿ ದೇರ್ ಇಸ್ ನೋ ರಿಕ್ವೈರ್ಡ್ ಆಫ್ ದಿ ಅಥೆಂಟಿಕೇಶನ್ ಬೈ ದಿ ಪ್ರೆಸಿಡೆಂಟ್. ನಾನ ಸಹಿ ಮಾಡೇನೆ ಅಂತೇಳಿ ಪ್ರತಿಯೊಂದಕ್ಕೂ ಪ್ರೆಸಿಡೆಂಟ್ ನ ಸಹಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವರು. ಅಥೆಂಟಿಕೇಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾವ ಕೇಸ್ನಲ್ಲಿ? ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕೃಪಾಲು ಶಂಕರ್ ಕೇಸ್ನಲ್ಲಿ. ಅದೇನ ಅಂತೇಳಿ ನೋಡೋಣ ಇಲ್ಲಿ. 1987 ಹೋಗಿರ್ತಕ್ಕಂಥ ಕೇಸ್ ಇದು, ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕೃಪಾಲು ಶಂಕರ್. ಏನ್ ಇಶ್ಯೂ? ವೆದರ್ ಅನ್ ಆರ್ಡರ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ದ ಪ್ರೆಸಿಡೆಂಟ್ ನೇಮ್ ವಾಸ್ ಇನ್ವ್ಯಾಲಿಡ್. ಯಾವುದೇ ಒಂದು ಆದೇಶ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಇಲ್ಲದೆ ಮಾಡಿದ್ರು ಅಂತಂದ್ರೆ ಏನಾಕತಿ? ಯಾವುದೇ ಒಂದು ಆದೇಶಗಳನ್ನ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಇಲ್ಲದೆ ಇರುವಂತೆ ಆರ್ಟಿಕಲ್ 77 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂದ್ರೆ, ಶಾಲ್ ಬಿ ಎಕ್ಸ್ಪ್ರೆಸ್ಡ್ ಟು ಬಿ ಇನ್ ದಿ ನೇಮ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ. ಹೌದಾ? ಪ್ರೆಸಿಡೆಂಟ್ ನ ಹೆಸರಿನಲ್ಲಿ ಇರುವಂತೆ ನಾವು ವ್ಯಕ್ತಪಡಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಆ ರೀತಿ ಇರ್ದಿದ್ರೆ ಏನಾಕೈತಿ? ಅದು ಇನ್ವ್ಯಾಲಿಡ್ ಏನಾ ಅಂತ ಹೇಳಿ ಕೇಳ್ತಾರೆ. ಸಿಂಧು ಆಕೈತೇನೋ, ನಾನು ರಾಷ್ಟ್ರಪತಿ ಹೆಸರಿನಲ್ಲಿ ಇರದಂತೆ ಏನಾದ್ರೂ ನಾನು ಆರ್ಡರ್ ನ ಪಾಸ್ ಮಾಡಿದ್ವಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಆರ್ಡರ್ ನ ಪಾಸ್ ಮಾಡಿದ್ರು ಅಂತಂದ್ರೆ ಅದು ಇನ್ವ್ಯಾಲಿಡ್ ಏನಾ ಅಂತ ಕೇಳ್ತಾರೆ. ಸಿಂಧು ಏನಂತ ಕೇಳಿದ್ರೆ ಜಜ್ಮೆಂಟ್ ಕೊಡ್ತಾರೆ. ಯಾರು? ಸುಪ್ರೀಂ ಕೋರ್ಟ್ನವ್ರು. ಏನ್ ಹೇಳ್ತಾರೆ? ಸುಪ್ರೀಂ ಕೋರ್ಟ್ clarified that non-compliance with the Article 77 subclass 1 is procedural irregularity, not a ground to invalidate executive action. ಪ್ರೊಸೀಜರಲ್ ಇರ್ರೆಗ್ಯುಲಾರಿಟಿ ಇತ್ತು ಅಂತಂದ್ರೆ ಅದು ಕೇವಲ ಪ್ರೊಸೀಜರಲ್ ಇರ್ರೆಗ್ಯುಲಾರಿಟಿ ಹೊರತಾಗಿ ಅದು ಅಸಿಂಧುಗೊಳಿಸಲು ಭೂಮಿಕೆ ಆಗುವುದಿಲ್ಲ. ಈಗ ನಾವು ಏನೋ ಬರೆಯೋ ಮುಂದೆ ಹಿಂದೂ ಮುಂದೆ ಬರೆದಿದ್ವಿ ಅಂತಂದ್ರೆ ಬರೆಯೋದ್ರಲ್ಲಿ ಇರ್ರೆಗ್ಯುಲಾರಿಟಿ ಇದೆ ಹೊರತಾಗಿ ಅದರ ಅರ್ಥದಲ್ಲಿ ಇರ್ರೆಗ್ಯುಲಾರಿಟಿ ಇಲ್ಲ. ಆ ರೀತಿ ಜಜ್ಮೆಂಟ್ ಅನ್ನು ಕೊಡ್ತಾರೆ. ಮನ್ಯಾಗ ಅಜ್ಜನ ಕೇಳಾರ್ದ ಮದುವೆಗೆ ಹೋಗಿದ್ನಿ ಅಂತಂದ್ರ ತಪ್ಪಲ್ಲ ಅಂತ. ಅಜ್ಜನ ಕೇಳಾರ್ದ ಕಾರಣಕ್ಕಾಗಿ ನಾನು ಮದುವೆ ಹೋಗಿದ್ದು ತಪ್ಪತ್ತೇಳಿ ನಾನು ಬೈಯುವಂತಿಲ್ಲ. ಇಲ್ಲಿನೂ ಅದೇ.
ನಾನ್ ಕಂಪ್ಲೈನ್ಸ್ ವಿತ್ ಆರ್ಟಿಕಲ್ 77 ಸಬ್ ಕ್ಲಾಸ್ 1. ನೀವು ಆರ್ಟಿಕಲ್ 77 ಸಬ್ ಕ್ಲಾಸ್ 1ರಲ್ಲಿ ಹೇಳಿರುವಂತಹ ವಿಷಯಗಳನ್ನ ಪಾಲನೆ ಮಾಡದೇ ಇದ್ರೆ ಅದು ಅಸಿಂಧು ಅಲ್ಲ, ಅದು ಕೇವಲ ಇರ್ರೆಗ್ಯುಲಾರಿಟಿ. ಅಸಿಂಧು ಅಂತಂದ್ರೆ ನೀವು ಮಾಡಿದ ತಪ್ಪಂತಲ್ಲ. ಅಸಿಂಧು ಅಂತಂದ್ರೆ ನೀವು ಮಾಡಿದ ತಪ್ಪು. ಇಲ್ಲಿ ಅಸಿಂಧು ಅಲ್ಲ ಅಂತಂದ್ರೆ ನೀನ್ ಮಾಡಿದ ತಪ್ಪಲ್ಲ ಅಂತ. ಆರ್ಟಿಕಲ್ 77 ಸಬ್ ಕ್ಲಾಸ್ 1 ಕಂಪ್ಲೈ ಮಾಡದೇ ಇದ್ರೂ ಕೂಡ ಆದೇಶ ತಪ್ಪಲ್ಲ, ಎಕ್ಸಿಕ್ಯೂಟಿವ್ ಆಕ್ಷನ್ ತಪ್ಪಲ್ಲ, ಅದು ಇನ್ವ್ಯಾಲಿಡ್ ಆಗೋದಿಲ್ಲ ಅಂತೇಳಿ ಬರೀತಾರೆ. ಪ್ರಿನ್ಸಿಪಲ್ ಏನು ಗೊತ್ತು? ಸಬ್ಸ್ಟೆನ್ಸ್ ಆಫ್ ದಿ ಡಿಸಿಷನ್ ಮೇಕಿಂಗ್ ಮ್ಯಾಟರ್ಸ್ ಮೋರ್ ದನ್ ದಿ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ಯಾವ ರೀತಿ ಹೇಳಬೇಕಾಗಿರ್ತೈತೋ ಅದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಡಿಸಿಷನ್ ಅನ್ನ ತಗೊಂಡಿವಿ ಅದು ಇಂಪಾರ್ಟೆಂಟ್ ಅಷ್ಟೇ. ಕ್ಲಾರಿಫೈ ಎಷ್ಟು ಮಜಾ ಇದೆ ನೋಡು. ರಾಷ್ಟ್ರಪತಿಯ ಹೆಸರಿನಲ್ಲಿ ಕೆಲಸ ಕಾರ್ಯಗಳು ನಡಿಬೇಕು ಅಂತೇಳಿ ಆರ್ಟಿಕಲ್ 77 ಸಬ್ ಕ್ಲಾಸ್ 1 ಹೇಳಿದ್ರೆ ಜಜ್ಮೆಂಟ್ ಏನು ಬರ್ತೈತಿ? ಆ ರೀತಿ ಅವ್ರು ಏನಾದ್ರೂ ಕೆಲಸ ಮಾಡದೇ ಇದ್ರೆ ಅದು ತಪ್ಪಲ್ಲ. ರಾಷ್ಟ್ರಪತಿಯವರ ಹೆಸರಿನಲ್ಲಿ ಕೆಲಸ ಮಾಡದೇ ಇದ್ರೆ ಅದು ತಪ್ಪಲ್ಲ. ಫಾರ್ಮಲ್ ಆಕ್ಷನ್ ಕಿತ್ತನು ಡಿಸಿಷನ್ ಏನ್ ತಗೊಂಡಲ್ಲ ಅದು ಇಂಪಾರ್ಟೆಂಟ್ ಅಂತ. ಸಬ್ಸ್ಟೆನ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಇನ್ ಮ್ಯಾಟರ್ಸ್ ಮೋರ್ ದನ್ ದಿ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ಯಾವ ರೀತಿ ವ್ಯಕ್ತಪಡಿಸಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನು ಏನು ವ್ಯಕ್ತಪಡಿಸಿರಿ, ಯಾವ ರೀತಿ ಡಿಸಿಷನ್ ಅನ್ನ ತಗೊಂಡಿರಿ, ತೀರ್ಮಾನವನ್ನ ತಗೊಂಡಿರಿ ಅದು ಇಂಪಾರ್ಟೆಂಟ್ ಅಂತೇಳಿ ಡಿಸಿಷನ್ ಬರ್ತೈತಿ. ಎಲ್ಲಿ? ಸುಪ್ರೀಂ ಕೋರ್ಟ್ ಡಿಸಿಷನ್. ಯಾವ ಕೇಸ್ನಲ್ಲಿ? ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕೃಪಾಲು ಶಂಕರ್ ಕೇಸ್ನಲ್ಲಿ 1987 ಬಂದಿರತಕ್ಕಂಥ ಕೇಸ್ ಇದು. ಇದ್ರ ಮೂಲಕ ನಮಗೆ ಏನು ಸ್ಪಷ್ಟ ಆಗ್ತೈತಿ ಅಂತೇಳಿ ನೋಡೋದಾದ್ರೆ, ರಾಷ್ಟ್ರಪತಿಗಳು ಕೇವಲ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಫಾರ್ಮಲ್ ಆಗಿ ಸೂಚ್ಯವಾಗಿ ಅವರು ಏನು ಮುಖ್ಯಸ್ಥರಾಗಿರ್ತಾರೆ, ಯಾವ್ದ್ರದ್ದು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಅದನ್ನ ಬಿಟ್ರೆ ಅವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಾಂಗದ ಅಧಿಕಾರಗಳು ಇಲ್ಲ ಅಂತೇಳಿ ನಮಗ್ ಗೊತ್ತಾಗೈತಿ. ಯಾಕೆ ಕಾರ್ಯಾಂಗದ ಕೆಲಸಗಳನ್ನ ಎಲ್ಲನೂ ನಾವು ರಾಷ್ಟ್ರಪತಿಗಳ ಹೆಸರಿನಲ್ಲಿಯೇ ನಡೆಸಬೇಕು ಅಂತ ಕೇಳಿದ್ರೆ, ರಾಷ್ಟ್ರಪತಿ ಪೋಸ್ಟ್ ಯಾವಾಗ್ಲೂ ಖಾಲಿ ಇರುವುದಿಲ್ಲ. ಹೌದಾ? ದೇರ್ ಇಸ್ ನೋ ವೇಕೆಂಟ್ ಆಫ್ ದಿ ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್. ಹೌದಾ? ಎಲ್ಲಿಯೂ ಕೂಡ ಯಾವಾಗ್ಲೂ ಕೂಡ ರಾಷ್ಟ್ರಪತಿಯ ಪದವಿ ಖಾಲಿ ಇರಕ್ ಬಿಡೋದಿಲ್ಲ. ಹೀಗಾಗಿ ಒಂದು ವೇಳೆ ಸರ್ಕಾರ ಇಲ್ಲದೇ ಇದ್ರು ಕೂಡ, ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ಸರ್ಕಾರ ಇಲ್ಲದೇ ಇದ್ರು ಕೂಡ ಸ್ವಂತ ಡಿಸಿಷನ್ ತಗೊಳ್ಳುವ ಅಧಿಕಾರ ರಾಷ್ಟ್ರಪತಿ ಇರ್ತೈತಿ. ಯಾವಾಗ ಅಂತಂದ್ರ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಒಂದೊಂದ್ಸಲ ಅಂತ ಸಿಚುವೇಶನ್ಗಳು ಉದ್ಭವ ಆಗ್ತವೆ. ಆವಾಗ ಕಾರ್ಯಾಂಗದ ಕಾರ್ಯವನ್ನ ತನ್ನ ಸಹಾಯ ಮಾಡುವ ವ್ಯಕ್ತಿಗಳ ಮೂಲಕ ಆತ ನಿರ್ಧಾರವನ್ನ ತಗೋತಿರ್ತಾನೆ. ಫಾರ್ ಎಕ್ಸಾಂಪಲ್ IAS ಆಫೀಸರ್ಸ್, ಸಬಾರ್ಡಿನೇಟ್ ಆಫೀಸರ್ಸ್ ಎಲ್ಲರೂ ಇರ್ತಾರೆ. ಯಾವಾಗ? ಹಂಗ ಅಸೆಂಬ್ಲಿ ಇದ್ದಾಗ, ಯಾರು ಗೌರ್ಮೆಂಟ್ ಫಾರ್ಮ್ ಮಾಡಕ್ ಒಪ್ಕೊಳ್ಳದೆ ಇದ್ದಾಗ ಕೆಲವೊಂದಿಷ್ಟು ಉನ್ನತ ಡಿಸಿಷನ್ಗಳನ್ನ ಅವಾಗ ಅವ್ರು ತಗೊಳ್ತಿರ್ತಾರೆ. ಅದಕ್ಕ ಕಂಟಿನ್ಯೂಟಿಯನ್ನ ಮೇಂಟೈನ್ ಮಾಡುವ ಸಲುವಾಗಿನೂ ಕೂಡ ಆತನ ಹೆಸರಿನಲ್ಲಿಯೇ ಏನ್ ಮಾಡ್ತಾರೆ, ಕಾರ್ಯಾಂಗದ ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಅದನ್ನ ಬಿಟ್ರೆ ಬೇರೆ ಏನು ಇದರಲ್ಲಿ ಉದ್ದೇಶ ಇಲ್ಲ ಅಂತ ಅನಿಸ್ಕೊಳ್ತೇವೆ. ಹೌದಾ? ಜೊತೆಗೆ ಆತ ಕಾರ್ಯಾಂಗದ ಮುಖ್ಯಸ್ಥ ಅಂತೇಳಿ ಸಂವಿಧಾನವೇ ಡಿಕ್ಲೇರ್ ಮಾಡಿದಾಗ ಬೇರೆದವರ ಹೆಸರಿನಲ್ಲಿ ಕೆಲಸ ಕಾರ್ಯಗಳನ್ನ ನಡೆಸೋದು ಅಷ್ಟು ಸಮಂಜಸ ಅಲ್ಲ ಅಂತ. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 77 ಸಬ್ ಕ್ಲಾಸ್ 1 ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 77 ಸಬ್ ಕ್ಲಾಸ್ 2 ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ಆಮೇಲೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 77 ಸಬ್ ಕ್ಲಾಸ್ 2 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.